ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಮಂತ್ರಪುರುಷ ಶರಣಾಗತ ರಕ್ಷಕ ವಿಶ್ವಗುರು ಬಸವಣ್ಣನವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ, ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ, ಇಲ್ಲಿ ನಡೆದಿರುವಂಥ ಎಲ್ಲ ಶರಣ ಬಂಧುಗಳಿಗೂ ವಿದ್ಯಾರ್ಥಿನಿಯರಿಗೂ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ, ನಾವು ಶರಣಾರ್ಥಿ ಅಂದಾಗ ನೀವು ಶರಣಾರ್ಥಿ ಅಂದರೆ ಶರಣಾರ್ಥಿ ಅಂದರೆ ಅದು ನಮ್ಮ ಸಂಸ್ಕೃತಿ, ಬಸವ ಸಂಸ್ಕೃತಿ ಆಗ್ತದೆ. ಈಗ ನಾನು ಮತ್ತೊಮ್ಮೆ ಹೇಳ್ತೀನಿ, ಶರಣಾರ್ಥಿ. ಇದು ನಮ್ಮ ಸಂಸ್ಕೃತಿ. 4 ಸಲ ಅನಿಸುವಂಥ ಅಪ್ಪಣೆ ಆಗ್ಯದ ಗುರುಗಳದು. ಶರಣಾರ್ಥಿ. ಬಂಧುಗಳೇ, ಇವತ್ತ ಇತಿಹಾಸದಲ್ಲಿ ಬಸವಣ್ಣನವರನ್ನು ಈ ಸಾಂಸ್ಕೃತಿಕ ಅಭಿಯಾನ ಕರ್ನಾಟಕದ ರಾಜ್ಯಾದ್ಯಂತ ಆಗ್ತಾ ಇರೋದು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ಇದು ನಾವೆಲ್ಲರೂ ಆಲೋಚನೆ ಮಾಡಿದಾಗ ಇದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದಾಗ, ಇದು ವಿಶ್ವಕ್ಕೆ ಬಸವ ಬೆಳಕು ಕೊಟ್ಟಿರುವಂಥ ಗ್ರಾಮ ಯಾವುದು ಅಂದರೆ ಅದು ಜನ್ಮಭೂಮಿ ಬಸವನ ಬಾಗೇವಾಡಿ. ಆ ಬಸವನ ಬಾಗೇವಾಡಿಯಿಂದಲೇ ವಿಶ್ವಕ್ಕೆ ಬಸವ ಬೆಳಕು ತಲುಪಿದೆ. ವಿಶ್ವದ ಮೂಲೆಯಲ್ಲಿ ಆ ಬಸವನ ಬೆಳಕು ಹರಡಿದೆ. ಆ ದೃಷ್ಟಿಯಿಂದ ಈ ಬಸವ ಸಾಂಸ್ಕೃತಿಕ ಅಭಿಯಾನ ಅದು ಬಸವಣ್ಣನವರ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದಲೇ ಪ್ರಾರಂಭಿಸಬೇಕು ಅಂತ ನಾವೆಲ್ಲರೂ ಒಮ್ಮತದಿಂದ ನಿರ್ಣಯಿಸಿದ್ವಿ. ಬಹುತೇಕ ಜಾಗತಿಕ ಮಹಾತ್ಮರನ್ನು ನಾವು ಅವಲೋಕಿಸಿದಾಗ ಬುದ್ಧಗಯ ಮತ್ತು ಈ ಬೇರೆ ಬೇರೆ ಮಹಾಪುರುಷರ ಜನ್ಮಸ್ಥಳಗಳನ್ನು ನಾವು ನೋಡಿದಾಗ ಅವು ವಿಶ್ವವಿಖ್ಯಾತಿಯನ್ನು ಪಡೆದಿದ್ದಾವೆ. ಅದಕ್ಕೆ ಬಸವನ ಬಾಗೇವಾಡಿ ಈಗಾಗಲೇ ಸ್ವಲ್ಪ ಸುಧಾರಣೆ ಆಗ್ಯದ. ಆದರೆ ವಿಶ್ವದಲ್ಲಿ ಒಂದು ದಿನ ಬಸವ ಜಯಂತಿ ದಿನ ವಿಶ್ವದಲ್ಲಿ ಎಲ್ಲರೂ ಬಸವನ ಬಾಗೇವಾಡಿಗೆ ಬರಂಗಾಗಬೇಕು. ಯಾಕಂದರೆ ಜಗತ್ತಿನಲ್ಲಿ ಬೆಳಕನ್ನು ಕೊಟ್ಟಿರುವಂಥ, ಬಸವ ಸಮಾನತೆಯನ್ನು ಕೊಟ್ಟಿರುವಂಥ, ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥ, ಸಮತೆಯನ್ನು ಕೊಟ್ಟಿರುವಂಥ ಇದು ಯಾವುದು ಮೂಲ ಕಾರಣ? ಅದು ಜನ್ಮಸ್ಥಳ ಬಸವನ ಬಾಗೇವಾಡಿ. ಇದು ಬಹಳ ಪುಣ್ಯ ಸ್ಥಳ, ಪವಿತ್ರ ಸ್ಥಳ. ಅಂಥ ಪವಿತ್ರ ಸ್ಥಳದಿಂದಲೇ ಇವತ್ತ ಇಲ್ಲಿಂದ ಅಭಿಯಾನ ಪ್ರಾರಂಭ ಆಗಿದೆ. ಇಲ್ಲಿ ಒಂದು ಮಾತು ಹೇಳಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ನಾನು ಮಹಾರಾಷ್ಟ್ರದ ಸಂಚಾರಕ್ಕೆ ಹೋದಾಗ ಅಲ್ಲಿ ಶಿವಾಜಿ ಮಹಾರಾಜರು ಎಲ್ಲಿ ಜನ್ಮಸ್ಥಳ ಪಡೆದಿದ್ದಾರೋ ಅಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಅಲ್ಲೊಂದು ಬೃಹತ್ತಾದ ಶಿವಜಯಂತಿಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಬಹುತೇಕ ಪ್ರತಿ ವರ್ಷ ಬೃಹತ್ತಾದಂಥ ಸರ್ಕಾರದ ಕಡೆಯಿಂದ ಈ ಬಸವನ ಬಾಗೇವಾಡಿಯಲ್ಲಿ ಬಸವ ಜಯಂತಿ ಮಾಡಿದರೆ ಅದು ಒಂದು ಮಹತ್ವದ ಒಂದು ಇತಿಹಾಸ ಬರೆದಂಗೆ ಆಗ್ತದೆ. ಅದಕ್ಕೆ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇಡೀ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬುನಾದಿಯಾಗಿರುವಂಥ, ಪ್ರಜಾಪ್ರಭುತ್ವಕ್ಕೆ ಮೊಟ್ಟ ಮೊದಲು ನೀಡಿರುವಂಥ, ಜಗತ್ತಿನ ಅಸ್ಪೃಶ್ಯರನ್ನು ಹಿಂಬಿಟ್ಟುಕೊಂಡಿರುವಂಥ, ಎಲ್ಲ ರಂಗದಲ್ಲಿ
ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ನೈತಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲಿ ಬಸವಣ್ಣನವರು ಅಭಿವೃದ್ಧಿ ಮಾಡಿದ್ರು. ಅದಕ್ಕೆ ಕಾರಣ ಯಾವುದು? ಬಸವನ ಬಾಗೇವಾಡಿ. ಆ ಬಸವನ ಬಾಗೇವಾಡಿಯಲ್ಲಿ ಸರ್ಕಾರದ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಪ್ರತಿ ವರ್ಷ ಬಸವ ಜಯಂತಿಲಾಗಬೇಕು. ನಾಡಿನ ಮೂಲೆಗಳಿಂದ ಜನರು ಬಂದು ಇಲ್ಲಿ ಸೇರಬೇಕು. ಈ ಹೇಳ್ತಾರಲ್ಲ, ಬಸವ ಭೂಮಿಯು ಮತ್ತೆ ಬಸವಾದಿ ಪ್ರಮಥರಿಂ ವೈಭವದಿ ಬೆಳಗಬೇಕೋ, ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕೋ ಅಂತ ಒಬ್ಬ ಕವಿ ಶಿವಶರಣಯ್ಯ ಸ್ವಾಮಿ ಮಹಾಗಾವ್ ಅಂತ ಹಾಡಿದ್ದಾರೆ. ಅಂಥ ಒಂದು ಕಾಲ ಇಲ್ಲಿ ಬಂದೇ ಬರ್ತದೆ. ಅದಕ್ಕೆ ವಿಶ್ವದ ಭೂಪಟದಲ್ಲಿ ಬಸವನ ಬಾಗೇವಾಡಿ ಹೆಸರು ಅದು ವಿಶ್ವದಲ್ಲಿನೇ ಖ್ಯಾತಿ ಪಡೆದಿರುವಂಥ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದೀರಿ. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತು ಹೇಳಿ ನಾನು ಮಾತನ್ನು ಸಮಾರೋಪ ಮಾಡ್ತೀನಿ. ಇನ್ನೂ ಅನೇಕ ಪೂಜ್ಯರೆಲ್ಲರೂ ಮಾತನಾಡೋರಿದ್ದಾರೆ. ಆ ಬಸವಣ್ಣನವರು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬಹಳ ಒಂದು ಪ್ರೋತ್ಸಾಹದಾಯಕಗಳನ್ನು ಮಾತನಾಡಿದ್ದಾರೆ. ಅವರು ಬಸವಣ್ಣನವರು ನನ್ನ ಹಣೆಬಾರ, ನನ್ನ ದೈವ, ನನ್ನ ಕರ್ಮ ಎಲ್ಲಿ ಹೇಳಿಲ್ಲ. ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕು. ವಿದ್ಯಾರ್ಥಿಗಳು ಭವಿಷ್ಯ ಅಂಗೈಯಲ್ಲಿಲ್ಲ, ಭವಿಷ್ಯ ನಮ್ಮ ಹಣೆಯಲ್ಲಿಲ್ಲ, ಭವಿಷ್ಯ ಎಲ್ಲದ ನಮ್ಮ ಪ್ರಯತ್ನದಲ್ಲದ, ನಮ್ಮ ಪರಿಶ್ರಮದಲ್ಲದ. ಇವೆಲ್ಲರೂ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕು. ಯಾರು ಪರಿಶ್ರಮ ಮಾಡ್ತಾರೋ, ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಯಶಸ್ವಿ ಆಗ್ತಾರೆ. ಅದಕ್ಕೆ ಬಸವಣ್ಣನವರು ಅದನ್ನೇ ಹೇಳ್ತಾರೆ. ಏನಂತ ಹೇಳ್ತಾರೆ? ಜಂಬೂ ದ್ವೀಪ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯದ ಕೂರಲಗನ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಯಾಕೆಂದರೆ ನಮ್ಮದು ಇದು ಇಲ್ಲ, ನನ್ನ ಹಣೆಬರ ಹಿಂಗೆ ಅದ, ನನ್ನ ಹಣೆಬರಿಗೆ ಏನಿಲ್ಲ, ನನ್ನ ದೈವದಾಗಿಲ್ಲ ಎಂದೂ ಅನ್ನಬಾರ್ದು. ವಿದ್ಯಾರ್ಥಿಗಳು ಭಾಳ ಉತ್ಸಾಹದಿಂದಿರಬೇಕು ನೀವು. ಉತ್ಸಾಹ ಮನುಷ್ಯನನ್ನು ಬಸವಣ್ಣನವರು ಮನೆಗೆ ಕಳ್ಳರು ಬಂದರು. ಕಳ್ಳ ಅಂತ ಅನ್ನಲಿಲ್ಲ ಬಸವಣ್ಣವರು. ಕಳ್ಳ ಬಂದ್ರು ಏನಂದ್ರು? ನೀ ಕಳ್ಳಲ್ಲಪ್ಪ, ನೀನು ಸಾಕ್ಷಾತ್ ಕೂಡಲ ಸಂಗಮನಾಥನಿದ್ದಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಬಸವಣ್ಣನವ್ರ ಮನೆಗೆ ಆಕಳುಗಳೆಲ್ಲ ಕಳ್ಳರು ತಗೊಂಡು ಹೋದರು. ಎಲ್ಲರೂ ಆಕಳುಗಳು ಹೋದು ಅಂತ ಹೇಳಿದ್ರು. ಆವಾಗ ಅವರು ಬಸವಣ್ಣವ್ರು ಕೇಳ್ತಾರೆ, ಏನಂತ? ಕರುಗಳಿಗೆ ಒಯ್ದಾರ ಏನಿಲ್ಲಪ್ಪ ಅಂತ ಕೇಳ್ತಾರೆ. ಕರುಗಳಿಗೆ ನೀವು ಮೊದಲು ಬಿಟ್ಟುಬಿಡ್ರಿ ಅಂತಾರೆ. ಆ ಕರುಗಳಿಗೆ ಬಿಟ್ಟು ಸಲುವಾಗಿ ಆ ಕಳ್ಳರಿಗೆಲ್ಲ ಪಶ್ಚಾತ್ತಾಪ ಆಗಿ ಅವರೆಲ್ಲ ಶರಣಾಗತ ಆದರು. ಅಂದರೆ ಬಸವಣ್ಣನವರು ಎಲ್ಲರಲ್ಲಿನೂ ಶಿವನನ್ನು ಕಂಡವರು. ಅಂಥ ಬಸವಣ್ಣವರು ಹೇಳ್ತಾರೆ, ನಾವು ಯಾವಾಗಲೂ ಉತ್ಸಾಹದಿಂದಿರಬೇಕು. ನಾವು ಉತ್ಸಾಹ ನಮ್ಮ ಜೀವನವನ್ನು, ನಮ್ಮ ವಿದ್ಯಾರ್ಥಿ ಜೀವನವನ್ನು ಉತ್ತಮವನ್ನಾಗಿ ಮಾಡ್ತದೆ. ಅದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಂದು ಆನೆ ಸೈಕಲ್ ಮೋಟ್ರ್ ನಡೆಸ್ತಿತ್ತಂತ. ಮಕ್ಕಳು ಕೇಳಬೇಕು. ಸೈಕಲ್ ಮೋಟ್ರ್ ನಡೆಸ್ತಿತ್ತಂತ. ಹಿಂದಿನ ಸೀಟಿನ ಮೇಲೆ ಇರಬೇಕು ಕುಂತಿತ್ತಂತ. ವೇಗವಾಗಿ ನಡೆದಿತ್ತು. ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಹಾಸ್ಪಿಟಲ್ಗೆ ಪೆಟ್ಟು ಯಾರಿಗಾಯಿತು? ಇರುವೆಗೇನಾಗಿಲ್ಲ, ಆನೆಗಾಯಿತು. ಆನೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ ತಕ್ಷಣ ಆಗ ಇರುವೆ ಓಡ್ತಾ ನಡೆದಿತ್ತು. ಗುರುಗಳಲ್ಲೇ ಕುಂತಿದ್ರು. ಯಾಕಪ್ಪ ಇರುವೆ ಭಾಳ ಸ್ಪೀಡಾಗಿ ನಡೆದಿದ್ದಿಲ್ಲ ಅಂತ ಕೇಳಿದ್ರು. ಹೌದ್ರಿ ಗುರುಗಳೇ, ನನ್ನ ದೋಸ್ತ ಆನೆಗೆ ಪೆಟ್ಟಾಗ್ಯದ, ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗ್ಯದ. ಅದಕ್ಕೆ ರಕ್ತ ಕೊಡ್ಲಕ್ಕೆ ನಡೆದೀನಿ, ಬ್ಲಡ್ ಕೊಡ್ಲಕ್ಕೆ ನಡೆದೀನಿ ಅಂತ ಹೇಳ್ತಂತ. ಆನೆ ಅಂತ ಪ್ರಾಣಿಗೆ ಅದು ಇರುವೆ ಮೈದ ರಕ್ತ ಇರ್ತದೆಷ್ಟು, ಆನೆ ಅಂತ ಪ್ರಾಣಿಗೆ ಅದು ಕುಡ್ತದೆಷ್ಟು.
ಅದು ಮಹತ್ವದ್ದಲ್ಲ. ಇರುವೆ ಹತ್ತಿರ ಇರುವಂಥ ಉತ್ಸಾಹ ಭಾಳ ಮಹತ್ವದ್ದು. ಉತ್ಸಾಹ ಭಾಳ ಮಹತ್ವದ್ದು. ಹಂಗೆ ನೀವೆಲ್ಲ ವಿದ್ಯಾರ್ಥಿಗಳು ಸದಾಕಾಲ ಉತ್ಸಾಹ ಇರಬೇಕು. ಬಸವಣ್ಣನವರು ಎಂದೂ ನಿರಾಶೆ ತತ್ವ ಬಸವಣ್ಣವ್ರದಲ್ಲ, ನೆನ್ಪಿಟ್ಕೋಬೇಕು. ಬಸವಣ್ಣನ ತತ್ವ ನಿರಾಶೆ ಅಲ್ಲ, ಆಶಾವಾದಿ ತತ್ವದ. ನಿರಾಶೆ ಆಗಬಾರ್ದು. ಜೀವನದಲ್ಲಿ ಸದಾ ಉತ್ಸಾಹ ಇರಬೇಕು, ಸದಾ ಉತ್ಸಾಹ ಇರಬೇಕು. ಯಾವಾಗಲೂ ನಮ್ಮಲ್ಲಿ ಅದ್ಭುತ ಶಕ್ತಿ ಅದ. ಮಕ್ಕಳು ತಿಳ್ಕೋಬೇಕು, ನಮ್ಮ ಅಂತರಂಗದಲ್ಲಿ ಅದ್ಭುತ ಶಕ್ತಿ ಅದ. ಏನು ಬೇಕಾದ ಸಾಧನೆ ನಾವು ಮಾಡ್ಬೋದು, ಏನು ಬೇಕಾದ ನಾವು ಸಾಧಿಸ್ಬೋದು. ಅದನ್ನು ನಮ್ಮ ಒಳಗೆ ಶಕ್ತಿ ಅದ. ಆದರೆ ಅದನ್ನು ನಾವು ಬಳಸ್ಕೋಬೇಕು. ಬಳಸ್ಕೊಂಡಷ್ಟು ಅದು ಅಭಿವೃದ್ಧಿ ಆಗ್ತದೆ. ಅದಕ್ಕೆ ನಮ್ಮೊಳಗಿರುವ ಶಕ್ತಿ ನಾವು ಜಾಗೃತಿ ಮಾಡ್ಕೋಬೇಕು. ಭಯ ಅಂಜಿಕೆ ಇರಬಾರ್ದು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಒಬ್ಬ ರಾಜ, ಒಂದು 500 ಜನ ಸೈನಿಕರಿದ್ದರು ಒಬ್ಬ ರಾಜನ ಹತ್ತಿರ. ಇನ್ನೊಬ್ಬ ರಾಜನ ಹತ್ತಿರ 5,000 ಇದ್ದರು. 5,000 ಜನ ಸೈನಿಕರು ಇದ್ದಂಥ ರಾಜ ಈ 1,000 ಸೈನಿಕರ ಮೇಲೆ ಆಕ್ರಮಣ ಮಾಡಕ್ಕೆ ಬಂದ. ಅವರಲ್ಲಿ 5,000 ಇದ್ದರು, ಇವನಲ್ಲಿ 1,000 ಇದ್ದರು. ಅವಾಗ ಇವರು 1,000 ಜನ ಗಾಬರಿ ಆದರು. 5,000 ನಾವೆಲ್ಲ ಸೋಲ್ತೀವಿ ಅಂತ, ನಮ್ಮಿಂದ ಯುದ್ಧ ಆಗಂಗಿಲ್ಲ, ನಾವು ಶರಣಾಗತ ಆಗ್ತೀವಿ ಅಂತ ಮಂತ್ರಿ ಹತ್ತಿರ ಹೇಳಿದ್ರು. ಅವಾಗ ಮಂತ್ರಿ ಭಾಳ ಚಾಣಾಕ್ಷಿದ್ದ. ರಾಜನ ಹತ್ತಿರ ಹೋದರು, ಮಂತ್ರಿ ಹತ್ತಿರ ಕಳಿಸಿದ್ರು. ಮಂತ್ರಿ ಭಾಳ ಚಾಣಾಕ್ಷಿದ್ದ. ಅವ ಹಿಂಗೆ ದೊಡ್ಡ ಹಾಲ್ದಾಗ ಕರ್ಕೊಂಡು ಹೋದ. ನೋಡ್ರಪ್ಪ, ನಮ್ಮ ಬಸವ ಗುರು, ನಮ್ಮ ಗುರುವಿನ ಫೋಟೋ ಅದ. ನಿಮ್ಗೆ ನಂಬಿಕೆ ಅದ ಇಲ್ಲ ಗುರುವಿನ ಮೇಲೆ ಕೇಳ್ದ. ಹೌದು ಅದ. ಇಲ್ಲಿ ನಾಣ್ಯ ಹಾರಿಸ್ತೀನಿ, ಪಟ್ಟು ಬಿತ್ತು ನಾವು ಯುದ್ಧ ಆಡರಿ, ಚಿತ್ತು ಬಿತ್ತು ನಾವು ಶರಣಾಗತ ಆಗರಿ ಅಂದನು. ಎಲ್ಲರಿಗೂ ಒಪ್ಪಿಗೆ ಅದ ಇಲ್ಲ ಅಂತ ಕೇಳಿದ್ರು ಸೈನಿಕರಿ. ಒಪ್ಪಿಗೆ ಅದ. ಹಿಂಗೆ ತಿರುಗಿಸಿ ಹಾರಿಸ್ದ. ಅದು ಪಟ್ಟು ಬಿತ್ತು. ಅವ್ರಿಗೆ ಉತ್ಸಾಹ ಬಂತು. ಯುದ್ಧ ಆಡ್ತೀವಿ ಅಂತ ಜಯಘೋಷ ಮಾಡ್ಲತ್ತರು. ಇನ್ನೊಮ್ಮೆ ನೋಡರಿ, ಇನ್ನೊಂದು ಸಲ ಹಿಂಗೆ ತಿರುವಿ ಮತ್ತೆ ಹಾರಿಸ್ದ. ನೋಡ್ತಾನ ಮತ್ತೂ ಪಟ್ಟೆ ಬಿತ್ತು. ಸೈನಿಕರು ಕುಣ್ಯಾಕೆ ಹತ್ತಿದ್ರು. ಕೊನೆಯದೊಂದು ಸಲ ನೋಡರಂತ 3ನೇ ಸಲ ಹಿಂಗೆ ತಿರುವಿ ಮತ್ತೆ ಹಾರಿಸ್ದ. ಮತ್ತೆ ನೋಡ್ತಾನ ಪಟ್ಟೆ ಬಿತ್ತು. ಎಲ್ಲರೂ ವೀರಾವೇಶದಿಂದ ಹೋದರು. 5,000 ಸೈನಿಕರಿಗೆ ಈ 1,000 ಸೈನಿಕರು ಓಡಿಸ್ಬಿಟ್ರು. ವಿಜಯ ಆಯಿತು, ಇವ್ರದ್ದು ವಿಜಯ ಆಯಿತು. ರಾಜ ಮಂತ್ರಿ ಆಪ್ತಾಲೋಚನೆ ಮಾಡಿದ್ರು, ಏನು ಸೈನಿಕ ನಮ್ಮ ಸಾಧನೆ ಅಂದು. ಅವ ಮಂತ್ರಿ ಏನು ಮಾಡಿದ, ನಾಣ್ಯಕ್ಕೆ 2 ಕಡೆ ಪಟ್ಟೆ ಮಾಡಿದ್ದ. ಅದಕ್ಕೆ ಚಿತ್ತಿದ್ದಿಲ್ಲ. ನಿಮಗೆ ತಿಳಿತೋ ಇಲ್ಲೋ? 2 ಕಡೆ ಪಟ್ಟೆ ಇತ್ತದು, ಚಿತ್ತನ್ನದೇ ಇದ್ದಿಲ್ಲ. ಅದೇ ರೀತಿ ನಮ್ಮೊಳಗೆ ಅದ್ಭುತ ಶಕ್ತಿ ಅದ. ನಾವು ಆ ಶಕ್ತಿಯನ್ನು ಬಳಸ್ಕೊಂಡು ನಾವು ಉತ್ಸಾಹದಿಂದ ಅಧ್ಯಯನ ಮಾಡಬೇಕು. ನಾವು ಬಸವ ತತ್ವದಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ ಶೈಕ್ಷಣಿಕವಾಗಿ ಜೀವನ ಉತ್ಸಾಹದಿಂದ ಬಸವಣ್ಣನವರ ತತ್ವವನ್ನು ಪಠ್ಯಕ್ರಮದಲ್ಲಿ ನಾವು ಅಳವಡಿಸಬೇಕು. ಇದೆ, ನೀವು ವಚನಗಳನ್ನು ಓದಬೇಕು. ವಚನಗಳನ್ನು ನಮ್ಮ ಜೀವನಕ್ಕೆ ಪ್ರೋತ್ಸಾಹ ಕೊಡ್ತವ. ವಚನಗಳು ನಮ್ಮ ನಿರಾಶೆಯನ್ನು ಕಳೀತವ. ವಚನಗಳು ನಮ್ಮ ಬದುಕನ್ನು ಹಸನುಗೊಳಿಸ್ತವ. ಒಂದು ಪೋಲಿಯೋ ಡ್ರಾಪ್ಸ್ ಹೆಂಗೆ ಒಂದು ಹಾಕ್ಕೊಂಡ್ರೆ ನಮ್ಗೆ ಅಂಗವಿಕಲತೆ ಎಲ್ಲ ಹೋಗ್ಬಿಡ್ತದೆ. ಜೀವನ ಪರ್ಯಂತ ಅಂಗವಿಕಲತೆ ಬರಂಗಿಲ್ಲ. ಅದೇ ರೀತಿ ವಚನಗಳನ್ನು 1-2-4 ವಚನಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮಗೂ ಮಾನಸಿಕವಾದಂಥ ಒಂದು ಮನೋಬಲ ಬರ್ತದ ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮಕ್ಕಳೇ, ನೀವೆಲ್ಲ ಪ್ರತಿನಿತ್ಯ ವಚನ ಓದ್ರಿ, ವಚನಗಳನ್ನು ಓದ್ತಾ ಹೋದಂಗೆ ನಮ್ಮ ಬದುಕು ಎತ್ತರಕ್ಕೆ ಬೆಳೀತದೆ ಅಂತ ಹೇಳ್ತಾ, ಮತ್ತೊಮ್ಮೆ ಬಸವನ ಬಾಗೇವಾಡಿಯ ಬೆಳಕು ವಿಶ್ವದ ಕಡೆದಕ್ಕೆ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ನೆಲದಲ್ಲಿ ಸುಳಿದಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ ಅಂತ ಅಂಥ ಬಸವನ ಬೆಳಕು ವಿಶ್ವದ ಮೂಲೆಯಲ್ಲಿ ಪಸರಿಸಲಿಕ್ಕೆ ಬಸವನ ಬಾಗೇವಾಡಿ ಕಾರಣ.
ಅಂಥ ಬಸವನ ಬಾಗೇವಾಡಿ ಪುಣ್ಯ ಕ್ಷೇತ್ರಕ್ಕೆ ನಮಿಸಿ ಎಲ್ಲ ಪೂಜ್ಯರಿಗೆ ಭಕ್ತಿಯ ಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.